ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮ ಮಂದಿರ ದೇಣಿಗೆಯ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಘದ ಬೈಠಕ್ನಲ್ಲಿ ನಿರ್ಣಯ ಚರ್ಚೆ ವಿಚಾರ. ಅವರು ಬೆಳಗಾವಿಯಲ್ಲಿ ಬೈಠಕ್ ಮಾಡಿಕೊಳ್ಳಿ, ಒಂದು ಟ್ರಾನ್ಸ್ಪರೆನ್ಸಿಯನ್ನು ತೆಗೆದುಕೊಂಡು ಬರಲಿ, ಎಲ್ಲದರಲ್ಲೂ ಕ್ರೆಡಿಟ್ ತೆಗೆದುಕೊಳ್ತಾರೆ, ಲೂಟಿಯಲ್ಲಿ ನಿಮಗೆ ಎಷ್ಟು ಪಾಲು ಬಂದಿದೆ, ಭಕ್ತರಿಗೆ ಆಗಿರುವ ನೋವನ್ನು ಹೇಳಬೇಕಲ್ಲ, ಕಳ್ಳತನ ಆಗಿರೋದಕ್ಕೆ ಕಾರಣ ಕೊಡಿ, ಆಮೇಲೆ ಯಾವ ನಿರ್ಣಯ ಬೇಕಾದ್ರೂ ತೆಗೆದುಕೊಳ್ಳಿ ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RSS ಬೈಠಕ್ನಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ ವಿಚಾರಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಬೇಕಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಪಾರದರ್ಶಕ ನಿಯಮವನ್ನು ತೆಗೆದುಕೊಂಡು ಬರಬೇಕು, ಎಲ್ಲದರಲ್ಲೂ ಕೂಡ ಕ್ರೆಡಿಟ್ ತೆಗೆದುಕೊಳ್ತಾರೆ, ಇಲ್ಲೂ ಕೂಡ ಕ್ರೆಡಿಟನ್ನು ತೆಗೆದುಕೊಳ್ಳಬಹುದಾಗಿತ್ತು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಲೂಟಿಯಲ್ಲಿ ಎಷ್ಟು ಪಾಲು ನಿಮಗೆ ಬಂದಿದೆ, ಭಕ್ತರಿಗೆ ಆಗಿರುವ ನೋವನ್ನು ಜನರಿಗೆ ಹೇಳಬೇಕು, ಕಳ್ಳತನ ಆಗಿರೋದಕ್ಕೆ ಕಾರಣ ಕೊಡಿ, ಆಮೇಲೆ ಯಾವ ನಿರ್ಣಯ ಬೇಕಾದ್ರೂ ತೆಗೆದುಕೊಳ್ಳಿ, ಯಾರ ಬಳಿ ಎಷ್ಟು ದೇಣಿಗೆ ಪಡೆದಿದ್ದೀರಿ ಅನ್ನೋದನ್ನು ಜನರ ಮುಂದೆ ಬಹಿರಂಗಪಡಿಸಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಆಗ್ರಹ ಮಾಡಿದ್ದಾರೆ. ಮೊದಲಿನಿಂದಲೂ ಕೂಡ RSS ವಿಚಾರದಲ್ಲಿ ಧ್ವನಿ ಎತ್ತುತ್ತಿರುವಂಥ ಪ್ರಿಯಾಂಕ್ ಖರ್ಗೆ ಈಗ ರಾಮನ ಹುಂಡಿ ಲೂಟಿಯ ವಿಚಾರದಲ್ಲಿ RSSಗೆ ಮತ್ತೊಮ್ಮೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಟ್ರಾನ್ಸ್ಪರೆನ್ಸಿ ತಗೊಂಡು ಬನ್ನಿ. ನೀವು ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡ್ರಲ್ಲ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ರೆಡಿಟ್ ತಗೊಂಡ್ರಿ, ಶಂಕುಸ್ಥಾಪನೆ ಕ್ರೆಡಿಟ್ ತಗೊಂಡ್ರಿ, ಪ್ರಾಣ ಪ್ರತಿಷ್ಠಾಪನೆ ಕ್ರೆಡಿಟ್ ತಗೊಂಡ್ರಿ, ನೀವು ಧ್ವಜಾರೋಹಣಗೆ ಕ್ರೆಡಿಟ್ ತಗೊಂಡ್ರಿ, ಕಳ್ತನಕ್ಕೂ ಕ್ರೆಡಿಟ್ ತಗೊಳ್ಳಿ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ. ನಿಮ್ಮ ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ ಯಾರು? ಗೋವಲ್ಕರ್ ಅವರು ಯಾರು? ನಿಮ್ಮ ಲೀಡ್ರೇ ಅಲ್ವಾ, RSS ಲೀಡ್ರೇ ಅಲ್ವಾ. ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ ಯಾವುದೋ ಒಂದು ಚಾನೆಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಏನಾಗಿದೆ, ಹೇಗಾಗಿದೆ, ನಿಮಗೆ ಎಷ್ಟು ಪಾಲು ಬಂದಿದೆ, ಬೇರೆಯವರಿಗೆ ಎಷ್ಟು ಕೊಟ್ಟಿದ್ದೀರಾ, ಭಕ್ತಾದಿಗಳಿಗೇನು ನೋವಾಗಿದೆ, ಅದನ್ನು ಹೇಗೆ ನಿವಾರಣೆ ಮಾಡ್ತೀರಾ ಹೇಳಬೇಕಲ್ಲ. ಎಲ್ಲದಕ್ಕೂ ಕ್ರೆಡಿಟ್ ತಗೊಳೋರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಅವರು ಏನಾದರೂ ಮಾಡ್ಕೊಳ್ಳಿ ರೆಸಲ್ಯೂಷನ್, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಅವ್ರು ಖಾಸಗಿಯಾಗಿ ಮಾಡ್ಕೊತಾ ಇದ್ದಾರೆ, ನನ್ ಆಫ್ ಮೈ ಬಿಸ್ನೆಸ್. ಆದರೆ ಪಬ್ಲಿಕ್ಲಿ ಯು ಹ್ಯಾವ್ ಅಕ್ನಾಲೇಜ್ಡ್ ನಿಮ್ಮಿಂದ ಆಗಿರೋದು ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಿ. ಯಾರ್ಯಾರು ಎಷ್ಟು ತಿಂದಿದ್ದೀರಾ ಅಂತ. ಏನು ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ರಿಜಿಸ್ಟ್ರೇಷನ್ ಇಲ್ಲ ಅಂದಾಗ ಎಷ್ಟು ಕ್ಯಾಶ್ ತಗೊಂಡಿದ್ದಾರೆ ದಕ್ಷಿಣ ಹೆಸರಲ್ಲಿ? ಅವರೇ ಅಧಿಕೃತವಾಗಿ ಹೇಳ್ತಾರಲ್ಲ, ನಾವು ಯಾವುದಕ್ಕೂ ಇಲ್ಲ, ದಕ್ಷಿಣ ಮೇಲೆ ಡಿಪೆಂಡು ಅಂತ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ. ಅವರು RSS ಅವ್ರು ಏನೇನು ಮಾಡ್ತಾರೆ ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ನಾವೇನು ಹೇಳ್ತಾ ಇರೋದು, ಟ್ರಾನ್ಸ್ಪರೆನ್ಸಿ ತಗೊಂಡು ಬನ್ನಿ. ನೀವು ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡ್ರಲ್ಲ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ರೆಡಿಟ್ ತಗೊಂಡ್ರಿ, ಶಂಕುಸ್ಥಾಪನೆ ಕ್ರೆಡಿಟ್ ತಗೊಂಡ್ರಿ, ಪ್ರಾಣ ಪ್ರತಿಷ್ಠಾಪನೆ ಕ್ರೆಡಿಟ್ ತಗೊಂಡ್ರಿ, ನೀವು ಧ್ವಜಾರೋಹಣಗೆ ಕ್ರೆಡಿಟ್ ತಗೊಂಡ್ರಿ, ಕಳ್ತನಕ್ಕೂ ಕ್ರೆಡಿಟ್ ತಗೊಳ್ಳಿ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ. ನಿಮ್ಮ ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು. ಸಂಘದ ಬೈಠಕ್ನಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ, ಆದರೆ ಕಾನೂನು ಕ್ರಮ ಒಂದು ಕಡೆ ಆಗ್ತಾ ಇದೆ. ಯಾರು ಲೂಟಿ ಮಾಡಿದ್ದಾರೆ, ರಾಮನ ಹುಂಡಿಯನ್ನು ಕದ್ದಿದ್ದಾರೆ ಅನ್ನೋ ವಿಚಾರದಲ್ಲಿ ತನಿಖೆ ಆಗ್ತಾ ಇದೆ. ಬಟ್ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಅಕೌಂಟಬಿಲಿಟಿ ಇಲ್ಲ ಅಂತ ಹೇಳಿ ದೇಶದಾದ್ಯಂತ ಚರ್ಚೆ ಆಗುತ್ತಿರೋದು ಅಂತ ಹೇಳಿ. ಅಕೌಂಟಬಿಲಿಟಿ ಇಲ್ಲ, ಲೆಕ್ಕಪತ್ರ ಇಲ್ಲ, ಯಾರು ಎಷ್ಟು ಹಾಕ್ತಾರೆ, ಯಾರೆಷ್ಟು ಕೊಡ್ತಾರೆ ಗೊತ್ತಿಲ್ಲ ಅಂಥೇಳಿ. ಈ ಹಿಂದೆಯೂ ಕೂಡ ರಾಜಕೀಯ ಪಕ್ಷಗಳು ದೇಣಿಗೆಯನ್ನು ಸಂಗ್ರಹ ಮಾಡುವಂಥ ವಿಚಾರದಲ್ಲಿ ಯಾವುದೇ ಲೆಕ್ಕಪತ್ರ ಇರೋದಿಲ್ಲ ಅಂಥೇಳಿ ಅದನ್ನು ರದ್ದುಗೊಳಿಸಲಾಗಿತ್ತು. ಅದನ್ನು ಬೇರೆ ರೂಪದಲ್ಲಿ ತೆಗೆದುಕೊಳ್ತಾರೆ. ಬಟ್ ಈಗ ದೇವಸ್ಥಾನದ ಹೆಸರಲ್ಲೂ ಕೂಡ ಹಾಗೆ ನಡೆದರೆ ಭಕ್ತರ ಕಥೆ ಏನು ಅಂಥೇಳಿ. ಒಬ್ಬ ಭಕ್ತ 5 ರೂಪಾಯಿ ಹಾಕ್ತಾನೋ, 10 ರೂಪಾಯಿ ಹಾಕ್ತಾನೋ, 5,000 ಹಾಕ್ತಾನೋ, 10,000 ಹಾಕ್ತಾನೋ, ತಾನು ಹಾಕುವಂಥ ಕಾಣಿಕೆ ದೇವರಿಗೆ ಅರ್ಪಣೆ ಆಗುತ್ತೆ ಅಂತ ಅಂದುಕೊಂಡಿರ್ತಾನೆ. ಬಟ್ ಈ ಕಳ್ಳಕಾಕರ ಕೈಗೆ ಹೋಗ್ಬಿಟ್ರೆ ಅವನಿಗಾಗುವಂಥ ಭಕ್ತನಿಗಾಗುವಂಥ ನೋವಿದೆಯಲ್ಲ, ಅದು ಬಹಳ ದೊಡ್ಡ ಶಾಶ್ವತ. ಅದನ್ನೇ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ, ಭಕ್ತರಿಗಾಗಿರುವಂಥ ನೋವನ್ನು ಹೊರಗೆ ಹಾಕಿ ಅಂತ.
They should clarify to public. If you have taken credit for building the Ram Mandir, you should also take credit for Chanda Chori. How much of it has come to you? Since you are not registered and you take Dakshina, even you would have got some money, no? The people who are in the dock today are all official VHP members. VHP was founded by Mr. Govalkar, who is your founding father of RSS. So, instead of having discussions in an echo chamber, please come out in public, tell us who the Chanda chores are,